ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಹೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಂದ್ರೆ ಅವ್ರಿಗೆ ಟೇಸ್ಟ್ ಇರ್ಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರು ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡೋದು, ಅವರನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲಿ ಒಂದು ಸ್ವಲ್ಪ ಈ ಕಚ್ಚಾಟಗಳು, ನಾವು ಹೊರಗಡೆ ಎಲ್ಲ ಹೋದಾಗ, ಇವಾಗಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀನಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತೆಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲ ಹೇಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರು ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ. ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ. ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು. ಹಿಂಗೆ ಹೋಗ್ಬೇಕು, ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ನ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ನಮ್ಗೆ ಅಂತ. ಸೊ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ಥರ. ಸೊ ನನಗೆ ಮನ್ಸಿಗೆ ಬಂದು ನಾನು ಹೇಳ್ತೀನಿ, ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು, ಡೋಂಟ್ ಕೇರ್. ನನಗೆ ಅದು ಚಿಂತೆನೇ ಇಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನನಗೇನು ಆ ಥರ ಏನಿಲ್ಲ, ಆ ಥರ ಇತ್ತು ತುಂಬಾ ಹರ್ಟ್ ಆಯ್ತು, ತುಂಬಾ ಇದಾಯ್ತು, ನೋವಾಯ್ತು ಹಂಗೇನಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪಲ್ಲಿ ಹೋಗ್ತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಾವೇ ಕಾಲ ಹೇಳ್ಕೊಂಡು ನಮಗ್ ನಾವೇ ಇದು ಮಾಡ್ಕೊತಾ ಇದೀವಿ. ಬಟ್ ಅದು ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನಿಗೂ ಇಲ್ಲಿಂದಾನೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೆಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸರ್. ನಂಬಕ್ ಆಗ್ತಾ ಇಲ್ಲ ಸರ್, ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಸರ್, ಚೇತಕ್ಕಲ್ಲಿ ಬಂದಿದ್ದು ಒಪ್ಕೊಂಡೆ ಸರ್, ಪೆನ್ ಹಿಡಿದು ಕವನಗಳನ್ನ ಬರಿತಾ ಹಾಡುಗಳನ್ನ ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ, ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್, ಅಥವಾ ರೇಸರ್ ಕಟ್ಟರ್ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ಗೆ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ನು ಸೇರಿಸಿ ಪ್ರೇಮ್ ನನ್ನ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರ್ಬೋದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ KD ಇದೆಯಲ್ಲ. ಇನ್ಫ್ಯಾಕ್ಟ್ ನೋ ವಾಟ್, ಪ್ರೇಮ್ ಸರ್ ಇವರನ್ನ ಈ ಹಠ, ನಾನೇ ಈ ರೋಲ್ ಮಾಡ್ಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, KD ಅಂತ ಹೆಸರು. ನಾನು KD ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್, KD ಅಂತ ಕರಿತೀವಲ್ಲ, ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮ್ ಅಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತೀನಿ ಸರ್. ಕೆಲವು ಸೀನಲ್ಲಿ ನೋಡಿದಿರಲ್ಲ, ಇವರು ವಿಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು ಸರ್. ಕರೆಕ್ಟಾ ಸರ್? ಸೊ KD ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು KVN ಸರ್. ಯು ಆರ್ ಅ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಯು. ಕರೆಕ್ಟ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ, ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ. ದಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ. 3ನೇ ಶೆಡ್ಯೂಲ್ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ರಿ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನ್. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸು ಒಂದಾದ್ಮೇಲೆ ಒಂದು. ಆಗ ಅರ್ಥ ಆಯ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ.
ಏನು ಒಬ್ಬರಿಗಿಂತ ಒಬ್ರು ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್, ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್, ರೈಟ್? ದೇ ಹ್ಯಾವ್ ಸಚ್ ಅ ಎನರ್ಜಿ. ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದ ನೆಕ್ಸ್ಟ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2-3 ಸೇರಿದಾಗ ಅದು ದ್ವಿನರ್ಜಿ, ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್, ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾರಿದ್ರು ಅಂತ, ಆ ಟಿಕೆಟ್ ನೋಡಿದ್ದು ನಾನು ನೋಡಿದ್ದು ಪಿಕ್ಚರ್ ಅದು. He sold it and I bought the black ticket, sir. Sir, we have enjoyed your work from Rocky to Sergeant to KGF to KD. this KD. Amazing guy, you know, he's such a warm person. So wonderful working with you. Shilpa ji, loved all your work all along. From your initial films to your present Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. ಧ್ರುವ, ಏನಿಷ್ಟ ಧ್ರುವನಲ್ಲಿ ಅಂದ್ರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನು ಮಾಡೋದು ನಾವು ಒಬ್ಬೇಕು ಅನ್ಸುತ್ತೆ ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂಥ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮೆಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೋ ಕಾಲು ಹಿಡ್ಕೊಂಡಿರ್ತಾರೆ, ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದಟ್ ಕಾಳಿದಾಸ್. ದಟ್ಸ್ fabulous quality you have. I'm amazed at that, Dhruva. More part to you. So ಹೀಗಾಗಿ ಕೇಟಿಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದ್ಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್. ಅದು ಕೊನೆಗೆ ಕೇಡಿ ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು ಕೇಡಿ ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡಕ್ಕೆ ಕೆ ಅಂದ್ರೆ ಕಾಳಿ, ಡಿ ಅಂದ್ರೆ ಧರ್ಮ, ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. ಸರ್, ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. Okay, that was KD. It's wonderful working with this fabulous team. They are such amazing people, you know. All these different technicians. Our ಹೆಸರೇ ಸುಪ್ರೀತ್. ಎಲ್ಲಪ್ಪ ಅವರು ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ. ನಿಜವಾಗ್ಲು ದಟ್ ಇಸ್ ಸುಪ್ರೀತ್. ವಿ ಲವ್ ಯು ಸುಪ್ರೀತ್. ಥ್ಯಾಂಕ್ ಯು ಫಾರ್ ಇಟ್. ಅಂಡ್ ಟು ದ ಎಂಟೈರ್ ಟೀಮ್. ಆನಂದ್ ಅಡಿಯೋಗ ಫಸ್ಟ್ ಆ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಟು ಬಿ ಅನ್ ಏಸ್ ಅಂತ. ಅದು ಪ್ರೂವ್ ಆಗಿದೆ. Arjun Janaya's work is amazing. Of course, William David, DOP, ಅವರ ವರ್ಕ್ ನೋಡಿದ್ರಿ. All of them. See, I keep telling, even in the films I direct, ನಾವು ಒಂದು ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ. They are a director in their own right and they must contribute and add value to a film, and that's what these guys have done. All of them. The choreographer, the director of stunts, they've done such amazing work. To the entire technical team, to the direction team, to everybody else. Thank you so much. Wonderful being a part of KD. Thanks. ಸಖತ್ತಾಗಿತ್ತು. ಯಾಕಂದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಫಸ್ಟ್ ಟೈಮ್. ಇಂಥ ದೊಡ್ಡ ಕಲಾವಿದ್ರ ಜೊತೆ, ಇಂಥ ದೊಡ್ಡ ಸ್ಟಾರ್ಕಾಸ್ ಜೊತೆ ನಾನು ಒಬ್ಳು ಭಾಗಿಯಾಗಿ ನಾನು ಏನು ಮಾತಾಡಬೇಕು, ಹೆಂಗೆ ಫೇಸ್ ಮಾಡಬೇಕು ಇವ್ರನ್ನ ಅಂತ ತುಂಬ ಭಯ ಆಗ್ತಿತ್ತು ನನಗೆ. ಬಟ್ ಒಂದು ಫ್ಯಾಮ್ಲಿ ಥರ ಎಲ್ಲರೂ ಒಟ್ಟಿಗೆ, ನಾನು ತುಂಬ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡೋಕ್ಕೆ. ಬಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ತುಂಬ ಕಲಿಯೋಕ್ಕೆ ಸಿಕ್ತು ಅವರೊಟ್ಟಿಗಿದ್ದು ನಾನು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್, ಅವ್ರು ನನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ಅವರು ಗುರ್ತಿಸ್ಲಿಲ್ಲ ಅಂದರೆ ನಾನು ಇವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನೋ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದರೆ ನನಗಿವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತೊಗೋಬೇಕು, ಪ್ರತಿಯೊಂದು ನನಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ. ಆ್ಯಂಡ್ ಇವತ್ತು ಮಚ್ಚಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದರೆ KDಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಮಾಡಿದ್ದೀನಿ ಸರ್, ಪ್ರತಿಯೊಂದು ಸೀನು ಹೇಳ್ಕೊಡ್ತಾ ಇದ್ರು. ಸೊ ಆ್ಯಂಡ್ ಸಂಜಯ್ ದತ್ ಸರ್,
ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ. ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ಪೇಷನ್ಸ್ ಆಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಮುಂಬೈಯಲ್ಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು. ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again, she's been so kind, first of all. And ನನಗೆ ಫ್ಲೈಟಲ್ಲಿ ತುಂಬ ಟಿಪ್ಸ್ ಹೇಳ್ಕೊಡ್ತಿದ್ರು, ತುಂಬ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನಾ, ಡಯಟ್ ಬಗ್ಗೆನಾ, ಫಿಟ್ನೆಸ್ ಬಗ್ಗೆನಾ, ಡಾನ್ಸ್ ಬಗ್ಗೆನಾ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ನಾನು 3 lessons ಕ್ಯಾಮ್ರಾಗೂ ಹೇಳಿ ಪಾಪ, ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್. ಮ್ಯಾಮ್ ಫ್ರೀ ಆಫ್ ಕಾಸ್ಟ್ ಐ ಟೇಕ್ ದಟ್ 2-3 lessons. 1-2 lessons ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟಾಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದರೆ ನಾನು ಅವರು ಇದಾದ್ಮೇಲೆ ನೀನು ಬ್ಯುಸಿ ಆಗಿಬಿಡ್ತೀಯ ಅಂತ ಹೇಳಿದ್ರು, ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. And Ravichandran sir, Venkat sir idare, so it feels like a complete family today. Ramesh Arvind sir, Ravichandran sir, you are treasures of Karnataka sir, you are incredible. So ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಾನೆ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆನೂ ನಿಮ್ಮ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಧ್ರುವ ಸರ್, what an incredible actor he is, and he is so motivating. ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವುದಾದ್ರೂ ಸೀನ್ ನಂಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ he used to motivate me so much. ಇಲ್ಲ ಮೇಡಮ್ ಬನ್ನಿ ಮೇಡಮ್, ಇದು ಟೇಕ್ ಆಗಿಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಲಿಯಮ್ ಸರು ಅಷ್ಟೇ, ಪ್ರತಿಯೊಂದು ಫ್ರೇಮು ನಾವು ಅವ್ರನ್ನ ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ, ಕರೆಕ್ಟ್. ಯಾ, ಸೊ ಅದೇ ರೀತಿ ಡೆಲಿವರು ಮಾಡಿದ್ರು. ಪ್ರತಿಯೊಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಅರ್ಜುನ್ ಜನ್ಯ ಸರು ಅಷ್ಟೇ, ಮ್ಯೂಸಿಕ್ ನಾನೇನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ 2 ಸಾಂಗ್ನ ಹಿಟ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ KD. I don't know now, again when I get to work with you, but KD is very special for me and thank you for making it happen for me. And ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರನ್ನ. ಸೆಟ್ಟಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್. ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್, ಥ್ಯಾಂಕ್ ಯು. ಆ ಕಡೆನೇ ಕತ್ತಿಗೆ ಕೂತ್ಗೆ ತಿರ್ಕೊಂಡು ಅಲ್ಲೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ಕಡೆ ನೋಡ್ಬಿಡಿ. he wants to see that side only, so I'll do one thing. No madam, no madam, please ಇಲ್ಲೇ ಇರಿ ಮೇಡಮ್. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ವಿ ವೆರ್ ವೆರಿ ಗುಡ್ ಫ್ರೆಂಡ್ಸ್. we were never director, hero or hero and heroine, no feel we never had. So day 1 ಇಂದ I think first 3 days she was a Bombay heroine. I'll give the mic to ma'am also. This conversation is going to be very interesting. Yeah, so first few days she was Bombay heroine, Hindi heroine. ಫಸ್ಟ್ ಡೇ ಬೈಕ್ ಚೇಸ್ ತೆಗಿತಾ ಇದ್ದೆ, ಪ್ರೀಸೋ ತಪ್ಪದು ಅವ್ರಿಗೆ ಗೊತ್ತಿರಲಿಲ್ಲ. ನಾನೇ ಚೇಸು ಶೂಟ್ ಮಾಡ್ತಾಯಿದ್ದೆ, ನಾನೇ ಫೈಟು ಶೂಟ್ ಮಾಡ್ತಾಯಿದ್ದೆ, ನಾನೇ ಟೂಪಿಲ್ಲ ಏನಿಲ್ಲ, ನಾನೇ ಕೂರಿಸ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟ ಗಿಟ್ಟಲ್ಲಿ ಇಳಿದು ಹತ್ತುತ್ತಾ ಇದ್ದೀನಿ. ಇವ್ಳಿಗೆ ಯಾರು ಡೂಪ್ ಇಲ್ವಾ ಈ ಪಿಕ್ಚರಲ್ಲಿ, ಫೈಟ್ ಮಾಸ್ಟರ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದಾನೆ ಅನ್ನೋ ಫೀಲಿಂಗ್ ಇವ್ರಿಗೆ. 3 ದಿವಸ ಆದಮೇಲೆ ಕೇಳಿದ್ರು, ये पिक्चर में फाइट मस्त नहीं है क्या, डूप नहीं है क्या, मेरे लिए भी डूप नहीं है, आपके भी नहीं है. अवाग ಕೇಳಿದ್ದು ಒಂದೇ, ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್? ಐ ಆಮ್ ಸೇಫ್, ಐ ಆಮ್ ಫೀಲಿಂಗ್ ಸೇಫ್. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಆ್ಯಂಡ್ ವಂಡರ್ಫುಲ್ ಹುಡುಗಿ ಅವರು. ಆ್ಯಂಡ್ ವೆರಿ ಏನಂದರೆ, ಈಗ ನಮ್ಮನ್ನು ಕೂಡ ಶಿ ಕರೆಕ್ಟ್ಸ್. ಇವಾಗ ಇನ್ನೂ ಇದನ್ನು ಕಂಪ್ಲೇಂಟ್ ಮಾಡಿಲ್ಲ ಅವರು, ಇಲ್ಲ ಫಸ್ಟ್ ಇದನ್ನು ಕಂಪ್ಲೇಂಟ್ ಮಾಡ್ರು ಅವರು. ಆ್ಯಂಡ್ ಶಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ.
ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೌ ಆನ್ವರ್ಡ್ಸ್ ಅಂತೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ Oh, indirectly you directed him. Ah. ಆ್ಯಂಡ್ ವಿತಿನ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ಯಾರಿ ಹಾಕಬೇಕು ಅಂದಾಗ ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ ವೇರ್ ಸಮಥಿಂಗ್ ಎಲ್ಸ್ ಬೇರೆ ಥರ ಉಡು ಅಂದ ತಕ್ಷಣ ಕಾರಿಂದನೇ ಹೋಗಿ ಬೇರೆ ಥರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ That's ಮಾಡಿದ್ದು professional, yeah. ವೆರಿ ವೆರಿ ಜೊತೆಲಿದ್ದಾಗ ಯು ಹ್ಯಾವ್ ಲಾಟ್ ಆಫ್ ಲವ್ ಆ್ಯಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮನ್ನು ಶಿಲ್ ಬಿ ಪುಷಿಂಗ್ ಯು Yes. charged up. She's always charged up, and that smile is always attractive and destructive also sometimes. I just want you to know, Yes, ma'am. I think when I worked with Ravi sir, he never complimented me. After 18 years, he's complimenting me on this stage. He He never never said all complimented. these good things to me then. ನಾನು ಅವಾಗ 100 days ಫಂಕ್ಷನ್ ಮಾಡಲಿಲ್ಲ ಪ್ರೊಡ್ಯೂಸರ್ ಆಫ್ಟರ್ ಫಿನಿಶ್ ಪಿಕ್ಚರ್ ವಿ ನೆವರ್ ಮೆಟ್ ಆಲ್ಸೋ ವಿ ಡಿಡ್ ಓನ್ಲಿ ಅನದರ್ ಪಿಕ್ಚರ್ Picture, ಸಮ್ ಇಯರ್ಸ್ ಅಗೇನ್ ಸೇಮ್ ಪ್ರೊಡ್ಯೂಸರ್ ಅಗೇನ್ ಪ್ರೊಡ್ಯೂಸ್ ದ ಫಿಲ್ಮ್ ವಿತ್ Correct. ಅದು ಆಫ್ಟರ್ ವೆರಿ ಲಾಂಗ್ ಟೈಮ್ ವಿ ಮೆಟ್ So he never gave you that compliment. opportunity to come on the stage. Sure. I think we have never come on the stage we've before. never This is the first time. We never had the opportunity. Thank you, Prem sir, KVN sir, for bringing this jodi together on stage for the first time after so long. Ma'am, then it was only complaints, no compliments back then? No, he Complaints ಇಲ್ಲ. Where was the complaint? was known as the crazy star, and I know why he was called crazy. Crazy. When I worked with him. Suddenly, when I was shooting Ondagwanava, there was a motorbike in the middle of the bungalow. Yeah, how I said, sir, what is this motorbike doing in the middle of the bungalow? Next thing I knew, I was sitting on the motorbike, and instead of coming down the stairs, the motorbike was put on some harness, and it was I don't know, it was meant to come down on that harness, and I was sitting on the motorbike. So I was like, when it comes to picturization of songs, I realized at that time that that's why he was known as the king of songs. So he had a great ear for music, and I remember when we were shooting Raja Raja, that song, which was an iconic song. So creative it is. Yeah, there were cards coming out of Yes. different parts of my body. Don't ask me how he shot it. I was holding a towel. Suddenly there was a card coming from there and a card coming. I said, sir. Then he said, I want a card coming from here. I said, sir, but how are you going to do it? He said, you don't worry. You just stand. I'll bring the card out. So, I mean, that was Ravi, sir. But I feel so fortunate that after 18 years, I'm coming back to Kannada cinema with KD. To have been given this opportunity. You know, I wasn't going to do this movie, but like they say, दाने दाने पे लिखा होता है खाने वाले का नाम. I think part पे लिखा होता है actor का नाम. Ah. So I'm very fortunate that Prem sir had that confidence, and he pushed me. I was actually fractured and I was in a wheelchair when he came to narrate the film to me 2.5 years ago, and I said, you know, luckily I was on that wheelchair because at that time I was working a lot, and I said I don't want to leave my kids and again, you know, go to Bangalore because I knew the schedules were in Bangalore and Mysore. He said, you hear the script and you hear your part and then you say no. So I said, okay, you make me hear it. So I remember by the time it reached interval point, I forgot I had a fracture. I nearly stood up and then I slumped back. I said, sir, for this scene alone, I want to do this film. So Satyavati is that kind of character. Yes. And I feel so happy that the film manifested itself for me. And I got the opportunity to again pair up with Sanju. Again, we have great chemistry on screen and a great friendship. And Venki sir truly is the star of the movie because when you see stars shine, you need this to shine. So that was provided by him, and it wasn't done just with the point of view of just making a film with money. I think he's made this film with heart, and that's why there's that soul. Thank you, Venki sir. Supreet, who handled all our tantrums. Dhruva, you were a pleasant surprise, truly, because I got, it's my first film with Dhruva, and he is an amazing talent, so
like Ramesh sir said that, you know, he would joke around before, even before an intense shot, and then switch on. That can only happen when you've had that background of theatre, which is what he has. So his base is very, very good. So Kannada cinema will see a different side to Dhruva, and I wish you all the very best. And Rishma, I don't know about you, but I'm manifesting that you're going to be a huge, huge star after this movie. So, yes, it was just amazing. Ramesh sir, we've had some interesting work. I feel very, I'm not going to give out any secrets with Ravi sir's role and mine. But all I'm going to say, I wrote a line. KD-ಅಲ್ಲಿ ಸತ್ಯವತಿಯಾಗಿ ಬರ್ತಾ ಇದ್ದಿ. ಇದು ಪ್ರೀತಿ ಅಂತ ಅಂದ್ರೆ ಸೋ See, I'm Karnataka ಹುಡುಗಿ. So I speak Tulu. ಎಂಕು ತುಳು ಬರ್ಪುಂಡು, ಕನ್ನಡ ಆದ್ ಎಡ್ಡೆಡ್ ಬರ್ಪುಜಿ. ಒಂತೆ ತುಳುಟು ಪಾತಿರ್ಲೆ ಮ್ಯಾಮ್. ತುಳು ಅರ್ಥ ಆಪುಂಡ? ಅರ್ಥ ಆಪುಂಡು. కేడీడు మాతల ఉండు, ఎమోషన్ ఉండు, యాక్షన్ ఉండు, లవ్ ఉండు, స్టార్స్ ఉల్లారు మాతర్లో ఉల్లేరు, ಪ್ರೀತಿ ಉಂಡು. ಪ್ರೇಮ್ ಸರ್ ಬಾರಿ ಪ್ರೀತಿರೊಂದು ಫಿಲ್ಮ್ ಮಲ್ತದೇರು. ಆ್ಯಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು. ಆ್ಯಂಡ್ ಇನ್ನ ಪ್ರೀತಿ ಬೋಡು. ಆ್ಯಂಡ್ ಯು ಆಲ್ವೇಸ್ ಸಪೋರ್ಟೆಡ್ ಆಲ್ ದ ವರ್ಕ್ ಐ ಹ್ಯಾವ್ ಡನ್. ಪ್ಲೀಸ್ ಸಪೋರ್ಟ್ ಅಸ್ ಇನ್ ದಿಸ್ ಫಿಲ್ಮ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಅರೆ ನಾನು ಐ ಆಮ್ ಅ ಮ್ಯಾಂಗ್ಳೂರನ್ ಆ್ಯಂಡ್ ಐ ಮಸ್ಟ್ ಸೇ ವಿ ಮ್ಯಾಂಗ್ಳೂರಿಯನ್ಸ್ಗೆ ಶಿಲ್ಪಾ ಮ್ಯಾಮ್ ಇಸ್ ಅ ಬಿಗ್ ಪ್ರೈಡ್. ಮ್ಯಾಮ್ here you are known as, in KD era you are known as Satyavati, but in Karnataka you are fondly known as Chandu ma'am. Chandu. Thanks to him. Chandu. ಎಲ್ಲರೂ ಒಂದ್ಸಲಿ ಚಂಡು ಅನ್ನಿ ನೋಡೋಣ. ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು, ನನಗೆ ಗೊತ್ತು. ಸಿನಿಮಾ ಕಥೆನೇ ಬದಲಾಗ್ಬಿಡ್ತೀವಿ ನೋಡಿದ್ರೆ. ಪರವಾಗಿಲ್ಲ, ಏನು ಬದಲಾಗಲ್ಲ. ಸಿನಿಮಾದಲ್ಲಿ ನಾನು ಅವ್ರ ಮಕ್ಕನ ನೋಡಿಲ್ಲ. ಹೇಳ್ಬಿಟ್ರಿ ನೀವು ಇವಾಗ. ಈಗಿದೆ ಅವನಿಗೆ ಹೇಳ್ಬಿಟ್ರಿ. ಜೋಡಿ ಇಲ್ಲ, ಏನು ಇಲ್ಲ. ನೀವು ಒಳ್ಳೆ ಕಥೆ ಆಯ್ತು. ನನಗೆ ಹಳೆ ಕರ್ಕೊಂಡು ನಾನು ಅಲ್ಲಿ ಕೊಡ್ತೇನೆ. He said he revealed it. ನನ್ನ ಜೋಡಿ ಎಲ್ಲ ಬರೆಯೋದೆ. ಅದರಲ್ಲೂ ಇವನು ಬೈಯೋದೆ. ಅಲೋ, ಇವನು ಬೈಯೋದೆ ನನ್ನ ಕಥೆಯಲ್ಲಿ. ಬೈಯೋದ ಪಂಚಗಿಂಚೆಲ್ಲ ಬೇರೆ ಕಿತ್ತಾಕ್ಬಿಡ್ತಾನೆ. ಅವನಿಗೆ ಅದೇನು ಆಸೆ, ನನ್ನ ಪಂಚ ಕಿತ್ತಾಕೊಳ್ಳೋ ಆಸೆ ಅವನದು. ನೀವು ಬಂದ್ಬಿಟ್ಟು ಜೋಡಿ ಆಡು ಅಂತೀರಾ. ಅವ್ರ ವಿಲ್ಲನರು ಹೇಳಂಗಿಲ್ಲ, ಅವರೇ ಬೇರೆ ನಾನೇ ಬೇರೆ. He revealed, ma'am, that you guys We are never not... faced each other because he was my hero and he was the director. And like I said, he was one in all. He was the DOP also, he was director also, action director, dupe. So he would set the shot up, and the assistant director obviously would tell me the lines and everything, and he'd be screaming, and then suddenly you see a romantic scene, action. I'm like, there's no emotion. He would be, and then suddenly, cut. Okay. So I mean, I worked like that with him. So it was too comical. ಅಯ್ಯೋ ರವಿ ಸರ್, KD no romance? Yes, there is. There is romance. ಇವ್ರು ಅಲ್ಲ, ನಂಗೆ ರವಿ ಸರ್ನ ಆ ಜಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನು ಗೊತ್ತಾ, KD ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ. ಹೌದು. KD ಅಂದ್ರೆ ಫಸ್ಟ್ ಬರ ನಿನ್ನೆ ಅಲ್ಲಿ ಕೂತ್ಕೊಂಡಿರ್ತಾರೆ. ಇವನು ನೋಡಿ ಎಲ್ಲರೂ ಯಾಮಾರ್ತಾರೆ. ಆ್ಯಕ್ಚುಲಾಗಿ ಈ ಮುಖ ನೋಡು, ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆ್ಯಕ್ಚುಲಾಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು. ಇದು ತುಂಬಾ ಕಷ್ಟ. ಆ್ಯಕ್ಚುಲಿ ಆ ಥರ ಬದುಕೋದು ಕಷ್ಟ, ಅದ್ರ ಇರೋದು ಕೂಡ ಕಷ್ಟ. ಅದು ಇವನೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ. ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಮಾಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಮ ಗರ್ವ. ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ
ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು. ಅದಿಲ್ಲ ತಲೆಯಲ್ಲಿ, ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ದರು. ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ, ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೋ 3 ವರ್ಷ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಬಂದಿರೋದು. ಹೆಂಗೆ ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ. ಕರೆಕ್ಟಾ? ಹೇಳ್ಬಾರ್ದು ಇವೆಲ್ಲ ಎಲ್ಲ. ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ. ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಇಲ್ಲ ಹೇಳ್ಬೋದಾ ಇದು ಅಂತ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನು ಹೇಳಿದ್ರು. ಆಮೇಲೆ ನಾನು ಅವಾಗಲೇ ಹೇಳಿದೆ, ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿ ಒಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಇದು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ. ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ್ ಅವ್ರು ನಿಮಗೆ ಗೊತ್ತಿರಲಿ, ಇದು ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಷ್ಟು ಸರಿ ಸರ್? 10 ಡೇಸ್. ಸಿನಿಮಾಲಿ ಆ್ಯಕ್ಟ್ ಮಾಡೋದು 6 ಡೇಸ್. ಬರೀ ನನ್ನ ವಿಗ್ಗಿನ ಜುಟ್ಟು ಸರಿ ಮಾಡೋಕ್ಕೆ ಇವನು ಇದು ಹಿಂಗೆ ಬರ್ಬಾರ್ದು, ಚಟ್ ವಿಗ್ ಚೇಂಜ್, ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ. ನನಗೆ 6 ದಿವಸ ಅದೇ ವೀಕ್ಗೆ ಬಂದಿರೋದು. ಒಂದು ಕೂದಲು ತೆಗ್ದಿರ್ತಾನೆ ಅವನು ಅಷ್ಟೇ. ಆ ಥರ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್. ಆದರೆ ಅದ್ರೊಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ, ಅದು ಯಾವಾಗ ಕಾಣಿಸುತ್ತೆ. ಅದು ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್. ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ. ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಯು ಆರ್ ಸೋ ಗ್ರೇಟ್ಫುಲ್. ಅಂದ್ರೆ ಅವಾಗ ಏನು ಮಾಡೋದಂದರೆ ಅವ್ರದ್ದು ಕ್ಯಾರವನ್ ಇತ್ತು, ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ. ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. ಅಲ್ಲ ಸರ್, ಅಲ್ಲಿ you are the one who introduced caravan to Kannada film industry. Yes, he was the only one who used to have it. He used to sit out and he used to allow me to use it. ಅಲ್ಲ ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅಲ್ಲಿ ಅವ್ರಿಗೆ ದ ಕ್ಯಾರವನ್ ಟು ಮೀ. ಈ ಡಿಂಟ್ ಇವನ್ ನೋ ಮಿ ದೆನ್ ಆ್ಯಕ್ಚುಲಿ. ಅವ್ರು ಕರೆದ್ಬಿಟ್ಟು ದೇದ ಕ್ಯಾರವನ್ ಅಂದ್ಬಿಟ್ಟು ಹೋದವ್ರು ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಆಫ್ಟರ್ ಫಸ್ಟ್ ಫಿಲ್ಮ್ ಹೀರೋ ವಿಧಾತ ಕಿಯತ, ಆ್ಯಂಡ್ ಐ ಡಿಡ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್. ಐ ಪ್ಲೇಡ್ ದಟ್ ರೋಲ್ ಇಯರ್ ಆ್ಯಕ್ಚುಲಿ. ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದು, ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು. ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್. ವಿ ಹ್ಯಾವ್ ಬೀನ್ ದೇರ್ ಟುಗೆದರ್, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಹ್ಯಾವ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಅದೊಂದು ಖುಷಿ ಕೊಡುವಂಥ ವಿಷಯ. ಬೇಸಿಕಲಾಗಿ ಇಲ್ಲ ಹೇಳಲ್ಲ, ಕ್ಯಾರೆಕ್ಟರ್ ಹೇಳಲ್ಲ ನಾನು. Prem sir is very scared because you are Satyavati in the film. He is Satyavata real life. 10 ಸರಿ ಬಂದ, ಆದರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಒಂದೇ ಹೇಳಿರೋದು ಅವನು, ನಿಮ್ಗೆ ಯಾಕೆ ಕಣ, ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆಗೆ ಪಾರ್ಟ್ 2 ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ. ಹೊರದಿಲ್ಲ, ಅದು ಗೊತ್ತಿಲ್ಲ. ಪಾರ್ಟ್ 2 ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೇ. ಓಕೆ, ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು KVN ಅಂತ ಪ್ರೊಡಕ್ಷನು, ನಮ್ಮ ಸುಪ್ರೀತ್ ಅವರು ಇರ್ತಾರೆ ಇಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ನಿನ್ನಂಥವ್ರ ಆಸೆ ಕನಸ್ಕೊಂಡಾಗ, ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ, ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು. ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಲಿ ವಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡೆಡ್ನೆಸ್. ಓಕೆ, ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲ್ ಆಗಿ ನಮ್ಮದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫೀಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಅಷ್ಟೇ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ. ಬೇರೆ ಏನೇನು ಹೋಟೆಲ್ಸ್ ಬೇರೆ ಅದೇ ಶುಡ್ ಬಿ ಸಿಂಗ್? ನೋ, ಒಂದು ಹಾಡು ಹಾಡ್ಬಿಡಲ್ಲ. ಹೌದು, ಕರೆಕ್ಟ್. ಸಾಂಗ್ ಇಸ್ ರೆಡಿ, ಡೋಂಟ್ ಸಿಂಗ್, ನೋ ಸಿಂಗಿಂಗ್, ಪ್ಲೇ ದ ಮ್ಯೂಸಿಕ್. ಇವಳು ಡ್ಯಾನ್ಸ್ ಹೇಳ್ಕೊಡ್ತಾಳೆ ನನಗೆ, ನನಗೇನು ಬರಲ್ಲ. ಇವಳೆಲ್ಲ ಇವಳು ಐ ವಿಲ್ ಫಾಲ್ ಲೈಕ್ ದಿಸ್, ಯು ಕ್ಯಾಚ್ ಮಿ ಹಿಯರ್ ಅಂತೇಳೆ. ನಾನು ಹಿಡಿಬೇಕು. ಮೈಕ್ ತಗೋತೀನಿ, ಬಾರ ಆಗ್ಬಿಡುತ್ತೆ, ಕೊಡಿ. ದ ಕ್ಲಾಸಿಕ್ ಜೋಡಿ. ಮೋರ್ ಪವರ್ ಟು ಯು. ಅಂಡ್ ದೊಡ್ಡ ಚಪ್ಪಾಳೆ ಬರಬೇಕು ಶಿಲ್ಪಾ ಮ್ಯಾಮ್ಗೆ ಅಂಡ್ ರವಿ ಸರ್ಗೆ.
ಸರ್ ಥ್ಯಾಂಕ್ ಯು. ಇನ್ನ ಇದೆಯಾ? ಹೌದು ಕರೆಕ್ಟ್ ಸರ್. ಅವ್ನು ಆಮೇಲೆ ನಾಳೆ ಬಂದು ಬೈತಾನೆ ನನ್ನ. ಸತ್ಯವತ, ಯು ಆರ್ ಸತ್ಯವತಿ, ಸತ್ಯವತ. ಬರೇ ನನ್ನ ಲೈಫ್. ಬಾ, ನಾನು ಸುಮ್ಮನೆ ಸ್ಟೇಜಲ್ಲಿ ಕಟ್ಟು ಹಿಂಗೆ ಹೋಗ್ಬಿಟ್ರೆ ಚೆನ್ನಾಗಿರ್ತಾ? Feel like I'm making the Preetsot Tappa part 2. ಏಯ್ ಪ್ರೇಮ್, ವಿ ಡೋಂಟ್ ಮೈಂಡ್ ಮೇಡಮ್. ಇದೇನು ಬಾಡಿ ಬಲೂನ್ ಅನ್ಕೊಂಡಿದ್ಯಾ, ಏನು ಅನ್ಕೊಂಡಿದ್ಯಾ? ಅವಾಗ 20 kg ಕಡಿಮೆ ಮಾಡು ಅಂತ್ಯ, ಮತ್ತೆ ಊದು ಅಂತ್ಯ, ಮತ್ತೆ ರೆಡಿ ಆಗೋ ಅಂತ್ಯ. ಅವ್ನಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೆ 3 ವರ್ಷದಿಂದ, ನನಗೆ ಚೆನ್ನಾಗಿ ಗೊತ್ತು. ಹೋದ ವೆಯ್ಟ್ ಕಡಿಮೆ ಮಾಡೋದು ಬರೋದು, ಹೆಂಗಯ್ಯ ಇದೆಲ್ಲ ಸಾಧ್ಯ ನನಗೆ? ಹಾಂ, ನಿನ್ನ ನೋಡ್ರೆ ನನಗೆ ಭಯ ಆಗುತ್ತೆ. ಸುಮ್ಮನೆ ಹಿಂಗೆ ಅಂದರೆ ಬಿದ್ದೋಗ್ಬಿಡ್ತೀನಿ ನಾನು ಇವಾಗ. ಆದರೆ ಒಟ್ನಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ. ನನಗೆ ಗೊತ್ತಿರೋದೇನೆಂದರೆ ತುಂಬ ಕಷ್ಟಪಡ್ತಾನೆ ಸಿನಿಮಾ ಮಾಡೋದಕ್ಕೆ. ಅವನಿಗೇನೋ ಒಂದು ಆಸೆ, ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು. ಆ್ಯಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ, ಒಬ್ಬ ವ್ಯಕ್ತಿ 3 years ಒಂದೇ ಸಿನಿಮಾ ಮಾಡ್ತೀನಿ ನಾನು, ಅಲ್ಲಿವರೆಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭವಾದ ವಿಷಯಗಳು ಅಲ್ಲ ಅದು. ಅದು ಮಾರ್ಕೆಟ್ ಇಲ್ಲಿರೋ ಟೈಮಲ್ಲಿ, ಬ್ಯುಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ 3 films, ನಾನು ಒಂದು ಫಿಲ್ಮ್ ಸಾಕು ಅಂತ ಇರ್ತಾನಲ್ಲ, ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ. ಪ್ಲಸ್ ಅವನು ಎಷ್ಟು ಬೇಗ ವೆಯ್ಟ್ ಕರೆಕ್ಟ್ಸನ್ನು ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ ಓದ್ದಂಗೆ ಅದು. ಹಾಂ, ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ. ಅವ್ನು ನೋಡ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ಅಭ್ಯಾಸ ಮಾಡ್ಕೊಡಿದ್ದು, ಇಳಿಸೋದು ಅಂಥದ್ದು ಏನಾದ್ರು ಹೇಳ್ಕೊಟ್ರೆ ನಮಗೂ ಈಸಿ ಆಗುತ್ತೆ. ಇವಳು ಬಿಟ್ಟರೆ ಟಾರ್ಚರ್ ಮಾಡಕ್ಕೆ ಬಿಡ್ತಾಳೆ, ನಿಂಗೆ ಗೊತ್ತಿಲ್ಲ. ಇವಳ ಜೊತೆ ಯೋಗ ಮಾಡಕ್ಕೆ ಕೂತ್ಕೊಂಡ್ಬಿಟ್ರೆ ನಾನು. ಆ್ಯಂಡ್ ನನಗೇನು ಗೊತ್ತಾ, ಈ ಥರ ಹುಡುಗಿ ಸಿಕ್ಕರೆ ಬೇಗ ಕರಗ್ಬಿಡ್ತೀನಿ. ಬೇಕಾದ್ರೆ ನಾನು ಮನಸ್ಸು ಕರಗ್ಬಿಡುತ್ತೆ, ದೇಹನೂ ಕರಗ್ಬಿಡುತ್ತೆ. Like you comes and teaches me yoga, no? My heart and my body, everything goes slim in a second, I said. It melts in seconds if you teach your ma'am. No, but he really wanted to check the tips for. He said that. I'll tell him off camera. Okay. Off camera. But importantly, I want to say something about Prem sir. We've hijacked this event with moments, but Prem sir, I really admire your passion, and this film couldn't have been made without your consistent passion. And I've worked with one crazy director, but I didn't know it could get any crazier. That's you. The way you would explain every scene, the way you have shot every character, and the dedication and the love and the faith you had in every actor, which is why we are so good in the movie. You know, so a big round of applause for Prem sir, who truly has been the captain of the ship. And what a beautiful film he's made. It's a different era. And for me, it was the first time that I played a character from the 70s. It was a lot of work, like Ravi sir said. He was so particular about every hair. Like you, even I also went through 3 different looks, and he would keep flying in and out, I think 3 times from Bangalore to Mumbai. Every sari, every border, the way the hair is flying in that shot, I want you to know it doesn't look that simple. There were 3 storm fans, there was somebody sleeping on the floor, I nearly stamped on him. But it was amazing. It was one of the most brilliant filmmaking experiences for me to learn from. Thank you, sir. You're brilliant. And today everybody is loving the saris what Satyavati is wearing. And our retro sari look ko ವಾಪಸ್ ಮತ್ತೆ ಟ್ರೆಂಡ್ ತಗೊಂಡ್ಬಂದಿದ್ದಾರೆ. People are loving that look and the sari. Ma'am, you got back the sari look back again. Thank you very much for that. And ma'am, last question, since you're in Bangalore, what is that one favorite spot or favorite food or favorite cuisine you like about Bangalore? I'm Mangalorean, so it's pretty much the same thing. I love meen dagasi, neer dosa. I'm very basic. Yeah, just the simple, same Mangalorean food that I eat at home. Yes, Yeah. that's the best healthy diet. Neer dose and mean curry. If you maintain that, you'll Sir, get. what have you been eating? Sir, what are you eating ಅಂತ ಕೇಳ್ತಾ ಇದ್ದಾರೆ ಸರ್. I don't eat. No. This is not because of my eating, because I broke my backbone. My L4 See, L5 that is is also. my L4 L5 is still not operated. You were directing it also. Yeah, even now I can lift the heroines. It's not a problem for me. I still manage. I don't. ಅದರಲ್ಲಿ ಏನು ತೊಂದರೆ ಆಗಿಲ್ಲ.
ತೊಂದರೆ ಆಗೋದಿಲ್ಲ ಈ ಸರ್. ಇದು ಯಾವಾಗ ಇದನ್ನು ಒಪ್ಕೋಬೇಕು ಜನ ಕೆಲವು ಸರಿ ಅದೇ ಅಲ್ವಾ? ಹಾ. But I have to also give a huge compliment to Ravi sir. When I joined the Kannada film industry, I knew nothing. It was my first Kannada film, and I did it for my grandmother because she always said, you know, you must do something in Kannada because she spoke Kannada. So when I joined, you know, Hindi films are shot very differently. He taught me how to be a Kannada heroine, and I learned so much from you, sir. Thank you so much. So that he gave me that chaska Yes, of yes. Kannada movies. Thank you so much for sharing your words with us. Thank you so much, Ravi sir. Thank you, Shilpa ma'am. ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಮ್ಮ ಡೈರೆಕ್ಟರು ಎಲ್ಲ ಕ್ಯಾರೆಕ್ಟರ್ನೂ ಒಂದ್ಸರಿ ಪಿಕ್ಚರಲ್ಲಿ ಯಾರು ಇದ್ದಾರೋ ಇಂಟ್ರಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬ ವೈಲೆಂಟ್ ಥ್ರೆಡ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ನು ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ. ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ. ಮೂವಿ ಇಸ್ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್. There are emotions, there is love, there is affection. Most of the people, ಈಗ ಶಿಲ್ಪಾ ಅವ್ರು ಮಾತಾಡಿದ್ರು, ರಮೇಶ್ ಅರವಿಂದ್ ಸರ್, he lit up the screen. First time I have seen him speaking, his sense of humor is terrific. So, I know, he gave so many meanings to KD which we did not know. So, likewise, Ravichandran sir also. ಧ್ರುವ ಅವರಾಗಲಿ, ರಮೇಶ್ ಸರ್ ಆಗಲಿ, ರವಿಚಂದ್ರನ್ ಸರ್ ಆಗಲಿ, ಫಾರ್ ದಟ್ ಮ್ಯಾಟರ್ ಈವನ್ ಸಂಜಯ್ ದತ್ ಸರ್ ಆ್ಯಂಡ್ ಶಿಲ್ಪಾ ಮೇಡಮ್ ಆಗಲಿ, ಈವನ್ ರೇಷ್ಮಾ ಅವರು, ಅವರೆಲ್ಲರೂ ಈ ಸಿನಿಮಾಲ್ಲಿ ಈ ಥರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ. ಎಲ್ಲಿ ಯಾವ ಪಿಕ್ಚರಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊತಾ ಇದ್ದಾರೆ, ಡಿಫ್ರೆಂಟಾಗಿ ಕಾಣಿಸ್ಕೊತಾ ಇದ್ದಾರೆ. ಈ ಥರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ ಮಾಡಿ ಪ್ರೇಮ ಅವರು ತುಂಬ ಕಷ್ಟಪಟ್ಟು ಲಾಸ್ಟ್ 2.5-3 years ಇದನ್ನ ನಿಮ್ಮ ಎಲ್ಲರಿಗೂ ಇಷ್ಟ ಆಗೋ ಥರ ತಿದ್ದಿ ಸ್ಕ್ರೀನ್ ಮೇಲೆ ತೆರೆ ಮೇಲೆ ತೊಗೊಂಬರ್ತಾ ಇದ್ದಾರೆ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಈಸ್ ಪಾರ್ಟ್ ಆಫ್ KD ಟೀಮ್, ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್, ಆಲ್ ದ ಸ್ಟಾರ್ಸ್. You know, when I first met Sanjay Dutt sir, it's a different experience. It's like as though we have known him. He's so much of love, energy and affection. You'll see it in warm hug that he gives. We met many times after that, purely because of the way he is. Thank you, sir. It was amazing to have you as a part of KD. We really enjoyed. In fact, ಈಗ ನೋಡಿದ್ರೆ ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿಯಾಗಿ ಒಂದು ಫ್ಯಾಮಿಲಿ ಥರ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ. ಬಟ್ ಆದರೆ ಮಚ್ಚಿಟ್ಕೊಂಡ್ರೆ ಪ್ರೀತಿ ಇದೆ ತುಂಬ. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಆಲ್ ದಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ಡೈರೆಕ್ಷನ್ ಟೀಮ್, ದ ಸ್ಟಾರ್ಸ್ ದಟ್ ವಿ ಹ್ಯಾವ್, ಧ್ರುವ ಅವರು ತುಂಬ ಡೆಡಿಕೇಶನ್ ಮಾಡಿ, ಯು ವಿಲ್ ಲವ್ ಹಿಸ್ ಕ್ಯಾರೆಕ್ಟರ್ ಬಿಕಾಸ್ ಡೋಂಟ್ ಸಿ ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ ಅವರು ತುಂಬ ವೈಲೆಂಟಾಗಿ ಕಾಣಿಸ್ತಾ ಇದ್ದಾರೆ ಟೀಸರಲ್ಲಿ ಅಲ್ವಾ? ಅಷ್ಟು ವೈಲೆನ್ಸ್ ಕಾರಣ ಅಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಂಡಿದಾರಲ್ಲ ಸತ್ಯವತಿ ಅವರು ಮತ್ತೆ ಮಚ್ಚಲಕ್ಷ್ಮಿ ಅವರು. ಅವರಿಂದಾನೇ ಅವರು ಅಷ್ಟು ವೈಲೆಂಟ್ ಆಗಿ ಪೀಸ್ಫುಲ್ ಆಗಿದೆ. ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್ ಮೇಡಮ್. ಐ ವಾಂಟ್ ಟು ಥ್ಯಾಂಕ್ ವಿಲಿಯಂ DOP ಅವರು. He's done a fantastic job. I've seen his work in Vikrant Rona, and then we said we should work together. Extraordinary visuals he has given. But Nama Supreet ಅವರು, who is handling production, he is all the time he was there at the set taking care of everything. ಅವ್ರು ಬಂದು ಹೇಳ್ತಾ ಇದ್ರು, ಸರ್ ವಿಲಿಯಂ ಅವ್ರ ಜೊತೆಲಿ ಕೆಲಸ ಮಾಡಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಶುರು ಮಾಡಬೇಕು. ಬಟ್ ಥ್ಯಾಂಕ್ ಯು, ಆಫ್ಟರ್ ಸೀಯಿಂಗ್ ವಿಜುವಲ್ಸ್ ಇಟ್ಸ್ ಆಲ್ ವರ್ತ್. ಆ್ಯಂಡ್ ಲೈಕ್ವೈಸ್ ನಮ್ಮ ಆರ್ಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು 2 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ, ತಾವು ಕೇಳಿರ್ತೀರ. ಇನ್ನು 4 ಸಾಂಗ್ ಇದೆ. ಎಕ್ಸ್ಟ್ರಾರ್ಡಿನರಿ ಕಂಪೋಸಿಷನ್ ಮಾಡಿದ್ದಾರೆ. ವಿ ಆರ್ ವೇಟಿಂಗ್ ಟು showcase those songs to you. And I would like to thank each and everyone, my team, Kevin Productions team, Supreet and everybody else who is working, our production managers, Harish, Naveen, Gangadhar avaru, full team of Kevin Productions, Reshmi avaru, ಮತ್ತು ರವಿಚಂದ್ರನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ಆ್ಯಂಡ್ ಪುಟ್ಟಿಂಗ್ ದಿಸ್ ಟೀಮ್ ಆಫ್ KD ಟುಗೆದರ್ ಆ್ಯಂಡ್ ಬ್ರಿಂಗಿಂಗ್ ದಿಸ್ ಮೂವಿ ಟು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್.
ಯಾರಿಗಾದ್ರೂ ಮರ್ತೋಗಿದ್ದೀನಿ ಅಂತೀರ ಸರ್ ರವಿ ಸರ್ ಎಂಟೈರ್ ರವಿ ಸರ್ ಆಫ್ ಕೋರ್ಸ್ ಸರ್. ಅಲ್ಲ 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 ಅದೇ ರವಿ ಸರ್ ನೋಡ್ತಿದ್ರು ಸರ್ ನಮಗೂ ಸಹ ಫಸ್ಟು ರವಿ ಸರ್ ರೋಲ್ ಅಂದರೆ ಈ ಥರ ಅಂತ ಹೇಳಿದ್ರು ಸರ್. ಶೂಟ್ ಮಾಡಿದ್ಮೇಲೆ ಬೇರೆ ಥರ ಇತ್ತು ಸರ್. ಐ ಅಗ್ರಿ ವಿತ್ ವಾಟ್ ಎವರ್ ಯು ಹವ್ ಸೆಡ್. And I want to thank entire media, press, all social media team for all the love and support. And we look forward to your continued support. Thank you. नमस्कार। सबसे पहले मैं ये कहना चाहता हूँ कि आई थॉट आई हैड अबाउट 386 गर्लफ्रेंड्स, बट आई वाज रॉन्ग आफ्टर स्पीकिंग टू वेंकी सर. I mean, Venki sir told me full girls. He was the person who got them to Kannada film industry. Yes, yes. You know, so I mean, I'm feeling very hurt, Ravi sir. But this is he's magic. That means, sir, थोड़ा tips मेरे को भी देना पड़ेगा. Well, मैं ज़्यादा नहीं बोलूँगा बिकॉज शिल्पा ने सब कुछ बोल दिया. But KD, I loved every moment of this film, and the character was amazing. It's a complex character, dangerous character है, लेकिन उसकी फैमिली भी है और उसका एक बच्चा भी है. बच्चा उसका नहीं, वो बच्चे की तरह ट्रीट करता है. एंड देन हाउ द स्टोरी अनफोल्ड्स, इट्स अमेजिंग. एंड आई एम लकी कि मैंने रमेश सर के साथ काम किया एंड रवि सर के साथ काम किया. एंड आई एम सो लकी दैट आई वर्कड विद रेशमा. शी इज सच अ ब्यूटीफुल गर्ल, सच अ गुड एक्टर. एंड माय छोटा भाई ध्रुवा, आई कुड सी ध्रुवा जैसे मैं था, बिकॉज मैंने दिलीप साहब के साथ काम किया, अमित जी के साथ काम किया, तो एक रिस्पेक्ट होता है सीनियर का, वैसे ही ध्रुवा ने दिया मुझे. बट आई कैन टेल यू वन थिंग, आई यूज्ड टू वॉच हिम फ्रॉम फार एंड आई यूज्ड टू सी हिज डेडिकेशन. एंड आई नो वन डे he'll be a very 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 big, I'm not only Kannada actor but global, I mean India. I mean he will be there, you know. And I want to thank Prem sir. Where is he? Prem sir? Prem sir is here, sir. Prem sir. Prem sir is सच्ची प्रेम, you know, इसका नाम करेक्ट रखता है. Thank you Prem sir for coming and giving me an opportunity to work. Oh my God, please. Thank you sir. And I want to thank Venki sir. I think KD ऐसी पिक्चर है जहाँ पैसे से ज़्यादा पैशन की ज़रूरत है. And Venki sir had the passion. He's got the passion to make good cinema. And I think in India we should have producers like him who give a full chance to make a great cinema, to make good movies. You know, it used to happen, sir. You must have seen in our times, you know, but you know, after a long time, I felt so happy that I never saw Venki sir on the sets even once. Very, very, very few times. And that is what a producer is all about. Thank you, Venki sir. Thank you. And I really hope to work with you more often. I would love to, sir. And I want to thank Supreet. उसके टेंट्रम्स नहीं थे, हम लोग ने उसको टेंट्रम बहुत दिए बेचारे को. Thanks Supreet. Where is he gone? Is doing a lot of Ajay is not coordination. hearing me. Okay. And I want to thank all the technicians. I want to thank everybody. And that's all I can say. Thank you, the press. Thank you, madam. Thank you, sir. Thank you, and Jai Hind. Thank you. Sir, as Kannada audience and Kannada fans, we have just one request, sir. So, since we are talking about Kannada KD teaser here, there's one thing which is viral all over the internet, is that one dialogue which you say in the police station, sir, when you say, complaint kodok bandidini, runda matra ide, deha sikkilla. So, all fans are requesting, sir, for you to recite that dialogue once for us. Prem, sir. Yes, sir. Ashton. ಸರ್ ಬರ್ಕಳಿ ಸಾರ್ ಸಾರ್
ಸರ್ ಬರ್ಕಳೆ ಬರ್ಗರೆ ತಲೆ ಸಿಕ್ಕಿದೆ, ತಾಳೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಬಾಳೆ ಸಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಹಾಗೂ ಇಲ್ಲಿ ಬಂದಿರೋ ಎಲ್ಲ ದಿಗ್ಗಜರಿಗೆ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಆ್ಯಂಡ್ ರಮೇಶ್ ಅರವಿಂದ್ ಸರ್ಗೆ, ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ, ಸಂಜು ಬಾಬಾಗೆ, ರೇಷ್ಮಾ ಮೇಡಮ್ಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ನಮಸ್ಕಾರ. ಖುಷಿ ವಿಚಾರ ಏನು ಅಂದರೆ, ಇಷ್ಟು ಜನ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡುವಂಥ ಒಂದು ಅಪಾರ್ಚುನಿಟಿ ಕೊಟ್ಟಂಥ ನಮ್ಮ KVN ಪ್ರೊಡಕ್ಷನ್ಸ್ ಅವ್ರಿಗೆ, ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಬಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದರೆ ನಾವು ಯೂಶಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವು ಅಥವಾ ಎಲ್ಲ ನಾವು ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕೋದೇ ರವಿಚಂದ್ರನ್ ಸರ್ದು. ನಾನು ಇನ್ಫ್ಯಾಕ್ಟ್ ಕಾಲು ಮಾಡೋ ಒಂದ್ಸರಿ ಹೇಳಿದ್ದೆ. ಸೊ ರವಿಚಂದ್ರನ್ ಸರ್ ಇಸ್ ಸಚ್ ಅನ್ ಇನ್ಸ್ಪಿರೇಷನ್. ಈಗ ನಾನು ನನ್ನ ಗರ್ಲ್ ಫ್ರೆಂಡ್ಗೆ ಸಾಂಗ್ ಹಾಕ್ತಾ ಇದ್ದಿದ್ದು ಅದೇ ಸಾಂಗು, ಪ್ರೇಮಲಕ್ಕ ಸಾಂಗ್ ಹಾಕ್ಕೊಂಡೆ ನನ್ನ ಹೆಂಡತಿಗೂ ರೋಗಿಸ್ತಾ ಇದ್ದಿದ್ದು. ಆ್ಯಂಡ್ ಕ್ಲೋಸಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು. ಎಸ್ಪೆಷಲಿ ಫಸ್ಟು ನಾನು ಇಷ್ಟಪಡೋದು ಅನಂತ್ ನಾಗ್ ಸರು, ಆಮೇಲೆ ನಮ್ಮ ಅಂಕಲ್ಲು, ಅದಾದಮೇಲೆ ರಮೇಶ್ ಸರು, ಅದಾದಮೇಲೆ ಸುದೀಪ್ ಸರು, ಆಮೇಲೆ ವಿಷ್ಣುವರ್ಧನ್ ಸರ್. ಸೊ ಕ್ಲೋಸಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟು ನನಗೆ ನೆನಪಾಗೋದು ರಮೇಶ್ ಸರು. ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸಪ್ ಇಟ್ಟಿದ ತಕ್ಷಣ ಮಾನಿಟರ್ ಹತ್ರ ಹೋಗಿ ನಿಂತ್ಕೊತಾ ಇದೆ, ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಕಲಿಯೋದಿತ್ತು, ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಕೊಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ದಾರೆ, ಬಟ್ ಒಪ್ಕೊಳ್ಳಲ್ಲ. ಇರಲಿ, ಅವ್ರು ಕೊಟ್ರೆ ನಿಮ್ಗೆ ಮಿಸ್ಚೀಫ್ ಕರೆಕ್ಟ್, ನಾಟಿ. ಸೊ ಮೇಡಮ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೀಯಿಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟರ್ಸ್ ಆಗಲಿ ತುಂಬ ಮಾನಿಟರ್ಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್. ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ಲೆಜೆಂಡ್. ಸೊ ಸಂಜಯ್ ಒಬ್ಬ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು, ನನ್ನ ಹೆಂಡತಿ ಫೇವ್ರೆಟ್ ಆ್ಯಕ್ಟ್ರು. ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟರ್ ಆಗಿ ಹೋಗ್ತಾರೆ ಏನೋ. ಸೊ ಸಂಜು ಬಾಬಾ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೇಷ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರು ಒಂಚೂರು ಡೈರೆಕ್ಟಾಗಿ ಹೇಳೋರು, ಇಲ್ಲ ಇನ್ನೂ ಒಂಚೂರು ಬೆಟ್ರ್ಮೆಂಟ್ ಅಂತ. ನಂದು ಓಕೆ ಆಗೋಗಿರುತ್ತೆ, ತಿರ್ಗೋ ಬಂದು ಯಾಕೆ ಮೇಡಮ್ ಅಂದ್ರಿ, ಇನ್ನೊಂಚೂರು ಬೆಟ್ರ್ ಮಾಡೋಣ ಅಂತಿದ್ರು. ಸೊ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು, ನಮ್ಮ ವಿಲಿಯಮ್ಸ್ ಅವರು, ನಮ್ಮ ಗಾಂಧಿ ಅವರು, ಭರತ್ ಅವರು, ಬಸವ, ದೇವು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಅವ್ರಿಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಬ್ರೈನ್ ಊರಲ್ಲ, ಇಲ್ಲಿ ಇನ್ನೂ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್. ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಐ ಆಮ್ ಶ್ಯೂರ್ ನಿಮ್ಗೆ ಖುಷಿ ಆಗುತ್ತೆ ಸರ್. ಸಿನಿಮಾ ನೀವು ಆಲ್ರೆಡಿ ನೋಡಿದ್ದೀರ. ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ.
ಇಲ್ಲ ಪ್ರೇಮಣ್ಣನ, ಯಾಕೆಂದರೆ ಜೆನ್ಯೂನ್ ಆಗಿ ಹೇಳಬೇಕು ಅಂದರೆ ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್. ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಮಗನ ಎಲ್ಲ ಓಕೆ ಕಣ, ಇನ್ನು 1 ಮೂರು ಮಾಡ್ಬಿಡೋಣ ಕಣ ಅನ್ನೋರು. ಇದ್ಯಾಕಣ 1 ಮೂರು ಎಲ್ಲ ಓಕೆ, ಏನೋ ಬಡಿ ಮಗನ ಇನ್ನೂ 1 ಮೂರು ಕಣ, ಅದು ಇನ್ನೂ ಸೆನ್ಸರ್ ವರ್ಡ್ಸ್ ಎಲ್ಲ ಇದೆ. ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕ್ಕೆ ಅಂತಾನೆ ಒಬ್ರು ಯಾರೋ ಬರೋರು, ಈ ಸರಿ ನಾನು ಬೈರಿ ಅಂತ ಬೈದಿದ ತಕ್ಷಣ 1 ಮೂರು. ನಾನೇ ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ, ತೃಪ್ತಿನೇ ಇರ್ತಾ ಇರ್ಲಿಲ್ಲ. ಸುಮ್ಮನೆ ನಿಂತು ಏನೋ ಯೋಚನೆ ಮಾಡ್ತಾರೆ, ಏನಣ್ಣ ಯಾಕಣ್ಣ ಇಷ್ಟು ಬೇಜಾರಾಗಿದೆಯಾ, ಬರೋಣ 1 ಮೂರು ಮಾಡ್ಬಿಡೋಣ, ಕರೆಕ್ಟ್ ಮನೆ ಮಾಡ್ಬಿಡೋಣ ಬಾ ಅನ್ನೋರು. ಸೊ ನಮ್ಮ ಹೀರೋ ಅಂತ ಆಗಲೇ ನಾನು ಹೇಳಿದ್ದಿದ್ದು, ಐ ರಿಯಲಿ ಮೆಂಟ್ ಇಟ್. ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ನ ನೋಡಿದ್ದೀರಾ, ದಯವಿಟ್ಟು ರಿಲೀಸ್ ಆದಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ. ಜೈ ಆಂಜನೇಯ.